ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ. ನಾನು ವಿನೋದ್ ಸಿನಿಮಾನು ಸಾಕಷ್ಟು ನೋಡಿದ್ದೀನಿ ಆ್ಯಂಡ್ ಸುನಾಲ್ ಸಿನಿಮಾನು ಸಾಕಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಅನಿಸಿದ್ದು ಅಂದರೆ ವಿನೋದ್ ಲವರ್ ಬಾಯ್ ಆಗಿ ಮಾಡಿರೋ ಸಿನಿಮಾ ನೋಡಿದ್ದೀನಿ, ಆ್ಯಕ್ಷನ್ ಆಗಿ ಮಾಡಿರೋಂಥ ಸಿನಿಮಾ ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಸಿನಿಮಾನು ಮೀರಿಸುವಂಥ ಒಂದು ಪರ್ಫಾರ್ಮೆನ್ಸ್ ತಿಂದಾಕ್ಬಿಟ್ಟಿದ್ದಾನೆ. ಸೊ ವರ್ಸಟೈಲ್ ಆ್ಯಕ್ಟರ್ ಅನ್ನೋದನ್ನು ಈ ಸಿನಿಮಾದಲ್ಲಿ 100% ಪ್ರೂವ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಈ ಸಿನಿಮಾ ನೋಡಿದ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಪಾತ್ರಗಳು ಏನೇ ಒಂದು ಪೆನ್ ಹಿಡಿದ್ರು ರೈಟರ್ಸು ಅದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಪೆನ್ನಿಂಗ್ ಆಗಿ ವಿನೋದ್ ನಿಲ್ತಾನೆ ಅನ್ನೋದು ನನ್ನ ಒಂದು ಅಭಿಲಾಷೆ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋದು ಭಾಳಷ್ಟು ಕಷ್ಟ. ಅದನ್ನು ಭಾಳಷ್ಟು ಈಸಿಯಾಗಿ ಕಣ್ಣು ಕೂತ್ಕೊಳ್ತು ಅಂದರೆ ಅವ್ನ ಪರ್ಫಾರ್ಮೆನ್ಸ್ ಮೇಲೆ ಬೇರೆ ಕಡೆಯಲ್ಲಿ ಹೋಗೋದಕ್ಕೆ ಡೈವರ್ಟ್ ಆಗೋದಕ್ಕೆ ಮನಸ್ಸೇ ಬರಲ್ಲ. ಆ ರೇಂಜಿಯಾಗಿ ಒಂದು ಸ್ಕ್ರೀನ್ನ ಆವರಿಸ್ಕೊಂಡಿದ್ದಾನೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಾನೊಂದು ಶೋನಲ್ಲಿ ಹೇಳಿದೆ, ಒಂದು ರಾವಣಾಸುರನ ರೂಪದಲ್ಲಿ ಕಾಣುವಂಥ ಒಂದು ಶ್ರೀರಾಮಚಂದ್ರ ಅಂತ. ಸೊ ಅದನ್ನ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾನೆ. ಯಾಕಂದ್ರೆ ಅವ್ನ ಗೆಟಪ್ ಎಲ್ಲ ನೋಡ್ತಾ ಅಂದ್ರೆ ರಾನೆಸ್ಸು ಒಂದು ರಾವಣಾಸುರನ ಥರ ಕಾಣಿಸ್ತಾನೆ. ಬಟ್ ಅವ್ನ ಫ್ಯಾಮಿಲಿನ ಕೇರ್ ಮಾಡೋದಿರ್ಬೋದು, ಅವ್ನ ಫ್ಯಾಮಿಲಿನ ಪ್ರೀತಿಸೋದಿರ್ಬೋದು, ಅವ್ರ ಸ್ನೇಹಿತರಿಗೆ ಅವ್ನು ಸಪೋರ್ಟ್ ಮಾಡೋದಿರ್ಬೋದು, ಎಲ್ಲಾನು ಒಬ್ಬ ಶ್ರೀರಾಮಚಂದ್ರ ಅವನಲ್ಲಿದ್ದಾನೆ. ಸೊ ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ವಿಶ್ ಯು ಆಲ್ ದ ವೆರಿ ಗಾಡ್ ಬ್ಲೆಸ್ ಯು. ತುಂಬ ಒಳ್ಳೇದಾಗಲಿ. ಆ್ಯಂಡ್ ಅಗೈನ್ ನನ್ನ ಫ್ಯಾಮಿಲಿಗೆ ಎಂಟರ್ ಆಗಿರುವಂಥ ನನ್ನ ತಂಗಿ ಸುನಾಲ್, ಅವಳು ಮಾಡಿರೋಂಥ ಎಲ್ಲ ಸಿನಿಮಾಗಳು ಸಹ ನಾನು ನೋಡಿದ್ದೀನಿ. ಅವಳು ಎಷ್ಟು ಮುದ್ದಾಗಿದ್ದಾಳೆ, ಅಷ್ಟೇ ನ್ಯಾಚುರಲ್ ಆಗಿ ಅಷ್ಟು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಳೆ. ಬಟ್ ಈ ಸಿನಿಮಾದಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ. ಅಷ್ಟು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಸಿಕ್ಕಿದೆ. ಒಂದು ಲವ್ ಮಾಡೋವಂಥ ಒಂದು ಹುಡುಗಿ ಆಗಿರ್ಬೋದು, ಮತ್ತು ಗೃಹಿಣಿ ಆಗಿರ್ಬೋದು, ತುಂಬ ವರ್ಸಟೈಲ್ ಆಗಿ ಇಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದೆ ಚಿನ್ನ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಇಬ್ಬರದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಇಟ್ಸ್ ಕುತ್ಕೊಂಡು ನೋಡ್ತಾ ಇರೋ ಪರ್ಫಾರ್ಮೆನ್ಸ್ ಬಿಟ್ಟು ಬೇರೆ ಇನ್ನೇನು ಕೇಳಲ್ಲ, ಅಲ್ಲೇ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಆ ರೇಂಜಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಎಕ್ಸ್ಟ್ರಾಡಿನರಿ ಆಗಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೇಶವ್ ದೇವಸುಂದರ್ ಅವರಿಗೆ ಒಳ್ಳೇದಾಗಲಿ ಸರ್. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಆ್ಯಂಡ್ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಗಳು ಸಹ ತುಂಬ ಚೆನ್ನಾಗಿ ಡೈರೆಕ್ಟರ್ ಬಳಸ್ಕೊಂಡಿದ್ದಾರೆ. ಎಲ್ಲಿ ನಿರ್ದೇಶಕರು ಅಲ್ಲೇ ಇದ್ದೀರಾ, ಕಂಗ್ರ್ಯಾಚುಲೇಷನ್. ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ. ಅದರಲ್ಲಿ ಇಡೀ ಸಿನಿಮಾದಲ್ಲಿ ಗೇಮ್ ಚೇಂಜರ್ ನಮ್ಮ ಅಕ್ಕ ಶ್ರುತಿ ಅಕ್ಕ. ಸೀರಿಯಸ್ಲಿ ಅದು ನಾವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದ್ರೆ ವಿಷಲ್ ಬಂದಿದ್ದು. ಇವ್ರು ಬಂದ್ರು ಅಂತಲ್ಲ, ಗೊತ್ತಿಲ್ಲದ್ರೆ ವಿಷಲ್ ಬಂದು ಎಂಟೈರ್ ಸಿನಿಮಾ ಥಿಯೇಟರ್ ಫುಲ್ ವಿಷಲ್ ಹೊಡಿತಾ ಇದೆ. ಆ ರೇಂಜ್ ಒಂದು ಗೇಮ್ ಚೇಂಜರ್ ಆಗಿ ಆಕ್ಟ್ ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ. ಮೋಸ್ಟ್ಲಿ ನಿಮಗೆ ಬರುವಂತ ಪರ್ಫಾರ್ಮೆನ್ಸ್ಗಳು ಇನ್ಮೇಲೆ ಹೀರೋಯಿನ್ನು ಅದು ಇದೆಲ್ಲ ಬೇರೆ 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 ಬರದೇ ಬರುತ್ತೆ. ಆ ರೀತಿಯಾಗಿ ತಿಂದಾಕ್ಬಿಟ್ಟಿದ್ದಾರೆ. ಇನ್ನೊಂದು ಮಹಾಲಕ್ಷ್ಮಿ ಮೇಡಮ್, ಸೊ ಅವರೊಂದು ಸ್ಕ್ರೀನ್ ಅಪಿಯರೆನ್ಸ್ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಗೆಳೆಯ ಕಿಟ್ಟಿ, ಅವನೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಇಟ್ಕೊಂಡು ಅವ್ರನ್ನ ಯಾವ ರೀತಿ ಪೋರ್ಟ್ರೇಟ್ ಮಾಡಬೇಕು ಅದ್ಭುತವಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಸರ್, ದಯವಿಟ್ಟು ಬನ್ನಿ. ಎಲ್ಲರೂ ಸಿನಿಮಾನ ಒಂದು ರೇಂಜಿಗೆ ತೂಗಿಸ್ಕೊಂಡೋದ್ರೆ ಇನ್ನೊಂದು ರೇಂಜಿಗೆ ತೂಗಿಸ್ಕೊಂಡೋಗಿರೋದು ಹೊಸ ಹುಡುಗ. ನಿಮ್ಮ ಹೆಸರೇನು? ಪ್ರದ್ಯೋತ್ ಅಂತ. ಅದ್ಭುತವಾಗಿ BGM ಸ್ಕೋರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಮೊದಲನೇ ಸಿನಿಮಾದಲ್ಲೇ ಭಗವಂತ ಒಳ್ಳೇದು ಮಾಡಲಿ. ಕನ್ನಡ ಚಿತ್ರರಂಗಕ್ಕೆಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ವಿಶ್ ಮಾಡ್ತೀನಿ. ಉಳಿದಾಗೆ ಎಲ್ಲರೂ ಎಲ್ಲ ಒಂದು ಪಾತ್ರಗಳಿರ್ಬೋದು, ಟೆಕ್ನಿಷಿಯನ್ ಟೀಮ್ ಇರ್ಬೋದು, ಎಲ್ಲರೂ ಸಹ ತುಂಬ ಚೆನ್ನಾಗಿ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆಯಲ್ಲಿ ಕೇಳೋದೇನೆಂದರೆ ಈ ಸಿನಿಮಾ ಬಂದು ನೋಡಿ. ಯಾಕಂದರೆ ಬೇರೆ ಬೇರೆ ಭಾಷೆಗಳನ್ನ ಬೆಳೆಸೋದಕ್ಕೆ ಬೇರೆ ಬೇರೆ ಭಾಷೆಯವರು ಇದ್ದಾರೆ, ಆದರೆ ಕನ್ನಡ ಭಾಷೆಯನ್ನು ಬೆಳೆಸೋದಕ್ಕೆ ನಾವು ಕನ್ನಡದವ್ರು ಅಷ್ಟೇ ಬೆಳೆಸಬೇಕು. ಸೊ ಹಾಗಾಗಿ ನಾವೆಲ್ಲರೂ ಬಂದು ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವು ಸಹ ಜನತೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಖಂಡಿತ ಕನ್ನಡವನ್ನು ಬೆಳೆಸ್ದಾಗುತ್ತೆ, ಉಳಿಸ್ದಾಗುತ್ತೆ. ಅಂದರೆ ನಾವು ಹೇಳ್ತಾ ಇರೋದು ಸುಮ್ಮನೆ ಏನೋ ಪ್ಲೀಸಿಂಗ್ ಮಾಡ್ತಾ ಇದೀವಿ ಅಂತಲ್ಲ, ತುಂಬ ಅದ್ಭುತವಾದಂಥ ಒಂದು ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀವಿ. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.